ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರುವಂತಹ ರೆಸಿಪಿ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ 1 ಕಪ್ ರೈಸಿಂದ ಇಷ್ಟೆಲ್ಲ ನೋಡಿ ತೂತು ವಡೆ ಮಾಡ್ಕೋಬೋದು, ಹಾಗೆ ಮದ್ದೂರು ವಡೆ ಮಾಡ್ಕೋಬೋದು. ಒಂದೇ ರೈಸಿಂದ ಎರಡೆರಡು ಥರ ವಡೆಗಳನ್ನ ಮಾಡ್ಕೋಬೋದು. ಸ್ನ್ಯಾಕ್ಸ್ಗಾಗಲಿ ಊಟಕ್ಕಾಗಲಿ ಮಾಡ್ಕೋಬೋದು. ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಾಡೋದು ಹೇಗೆ ಅಂತ ನೋಡೋಣ. ವಿಡಿಯೋ ಎಂಡರ್ಗೂ ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ನಾನು 1 ಕಪ್ಪಷ್ಟು ರೈಸನ್ನು ತೊಗೊಂಡಿದ್ದೀನಿ. ಸೊ ಯಾರಿಗಾದ್ರೂ ನಾವು ಮನೆಗಳಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡಿರ್ತೀವಿ, ಯಾರಿಗಾರು ಒಬ್ರಿಗಾಗಲಿ ಅಂತ. ಸೊ ಕೆಲವೊಬ್ಬರು ತಿಂದಿರಲ್ಲ, ಇಲ್ಲಾಂದರೆ ಹಾಗೆ ಮಿಕ್ಕಿರುತ್ತೆ. ಬೆಳಗ್ಗೆ ಮಾಡಿದ್ದು ಸಂಜೆ ಕೂಡ ಯಾರೂ ತಿನ್ನೋದಿಲ್ಲ. ಸೊ ಮಧ್ಯಾಹ್ನ ಊಟಕ್ಕೆ ಮಾಡಿದ್ರೆ ನೈಟ್ ಕೂಡ ಯಾರೂ ತಿನ್ನೋದಿಲ್ಲ, ಆ ಥರ ಇರುತ್ತೆ. ಸೊ ಇಲ್ಲ ಅಂದರೆ ಮನೆಗಳಲ್ಲಿ ಯಾರಾದರೂ ಕೆಲಸದವ್ರಿದ್ರೆ ಕೆಲಸದವ್ರದ್ದು ಕೊಡ್ತಾರೆ, ಇಲ್ಲ ಅಂದರೆ ನಾಯಿಗಳಿದ್ರೆ ನಾಯಿಗಳಿಗೆ ಹಾಕ್ತಾರೆ, ಇಲ್ಲ ಅಂದರೆ 1 ದಿನ 2 ದಿನ ಫ್ರಿಜ್ಜಲ್ಲಿಟ್ಟು 3ನೇ ದಿನ ಬಿಸಾಕ್ತಾರೆ. ಸೊ ಆ ಥರ ಮಾಡೋದು ಬಿಟ್ಟು ನಾವು ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮಾಡೋದು ಹೇಗೆ ಅಂತ ನೋಡೋಣ. ಸೊ ನಾನು ನೋಡಿ ಇವಾಗ 1 ಕಪ್ಪಷ್ಟು ರೈಸ್ ತೊಗೊಂಡಿದ್ದೀನಿ. ಸೊ ಒಬ್ಬರು ಹೊಟ್ಟೆ ತುಂಬ ಅಷ್ಟು ರೈಸ್ ಇದೆ. ಸೊ ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಹಾಗೆ ನೋಡಿ, ಬ್ರೆಡ್ಗಳನ್ನ ತೊಗೊಂಡಿರ್ತೀವಿ, ಹಾಗೆ 3-4 ಪೀಸಸ್ ಹಾಗೆ ಮಿಕ್ಕೋಗ್ಬಿಡುತ್ತೆ, ಅದನ್ನು ಹಾಗೆ ಇಟ್ಬಿಡ್ತೀವಿ. ಸೊ ಅದನ್ನು ಕೂಡ ಇವಾಗ ಯೂಸ್ ಮಾಡ್ಕೊಂಬಿಡೋಣ. ಸೊ ಇದನ್ನು ಕೂಡ ಮಿಕ್ಸಿ ಮಾಡ್ಕೊಂಡು ತೊಗೊಂಡು ಬರೋಣ. ಈಗ ಫಸ್ಟು ನಾವು ಬ್ರೆಡ್ಡನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಈ ರೀತಿ ಪೀಸಾಗಿ ಮಾಡ್ಕೋತಾ ಇದ್ದೀನಿ ನಾನು. ಎಷ್ಟು ಜನಕ್ಕಾಗುತ್ತೆ ಗೊತ್ತಾ? ಸುಮಾರು ನಮಗೆ 7-8 ಜನಕ್ಕಾಗುವಷ್ಟು ತುಂಬಾ ಆಗುತ್ತೆ ಚೆನ್ನಾಗಿ. ಹಾಗೆ ಟೇಸ್ಟ್ ಕೂಡ ಮಸ್ತಾಗಿರುತ್ತೆ. ಸೊ ಮಿಸ್ ಮಾಡದೆ ಈ ರೀತಿ ಒಂದ್ಸರಿ ಮಾಡ್ಕೊಂಡು ನೋಡಿ. ಪ್ರತಿ ಸರಿ ನಿಮ್ಮ ಮನೆಗಳಲ್ಲಿ ರೈಸ್ ಏನಾದ್ರು ಇದ್ದಾಗ ಈ ರೀತಿ ಮಾಡ್ಕೋತೀರಾ. ಇದನ್ನು ಇವಾಗ ಪೌಡರ್ ಮಾಡ್ಕೊಂಬರೋಣ. ಈಗ ಬ್ರೆಡ್ಡನ್ನು ಮಿಕ್ಸಿ ಮಾಡ್ಕೊಂಡು ಬಂದಾಯಿತು. ಈಗ ರೈಸನ್ನು ಕೂಡ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಅದೇ ಮಿಕ್ಸಿ ಜಾರ್ಗೆ ನಾನು ರೈಸನ್ನು ಹಾಕ್ಕೋತಾ ಇದ್ದೀನಿ. ಇದು ಕೂಡ ಅಷ್ಟೇ ನುಣ್ಣಗೆ ರುಬ್ಕೋಬೇಕು. ಈಗ ಇದನ್ನು ರುಬ್ಕೊಂಬರೋಣ. ಇದು ಅರ್ಧ ರುಬ್ಬಿದ್ದೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಕಪ್ಪು ಕರ್ಡನ್ನು ಸೇರಿಸೋಣ. ಅದನ್ನು ಕೂಡ ಮಿಕ್ಸಿ ಮಾಡ್ಕೊಂಡು ತೊಗೊಂಡು ಬರೋಣ. ಈಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಒಂದು ಯೂಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ ಮಿಕ್ಸಿ. ಇವಾಗ ಇದನ್ನು ಸೇರಿಸ್ಕೊಳ್ಳೋಣ. ನೋಡಿ, ಎಲ್ಲ ಮಿಕ್ಸಿಯಿಂದ ತೆಗೆದು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು ಬ್ರೆಡ್ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಹಾಗೆ ಇದಕ್ಕೆ ಸ್ವಲ್ಪ ರವೆ ಕೂಡ ಬೇಕಾಗುತ್ತೆ. ಒಂದು ಅರ್ಧ ಕಪ್ಪಷ್ಟು ರವೆ ಸೇರಿಸಿದ್ದೀನಿ. ಹಾಗೆ ಇಲ್ಲಿ ನೋಡಿ, 1-2 ಈರುಳ್ಳಿ ತೊಗೊಂಡಿದ್ದೀನಿ. ಸಣ್ಣಕ್ಕೆ ಹೆಚ್ಕೋಬೇಕು, ತುಂಬ ನೈಸಾಗಿ ಹೆಚ್ಕೋಬೇಕು. ಹಾಗೆ ಒಂದು 4-5 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ ಈ ರೀತಿ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕೊಬ್ಬರಿ, ಹಸಿ ಕೊಬ್ಬರಿನೇ ಈ ರೀತಿ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟನ್ನು ಇವಾಗ ಸೇರಿಸ್ಕೊಳ್ಳೋಣ. ಯಾವುದೇ ಇರಲಿ, ನಾವು ಮಾಡೋ ಕ್ರಮ ಕರೆಕ್ಟಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಮಸ್ತಾಗಿರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಪೆಪ್ಪರು ಈ ರೀತಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಉಪ್ಪು ಎಷ್ಟು ಬೇಕು ನೋಡಿಕೊಂಡು ಸೇರಿಸ್ಕೊಳ್ಳಿ. ಸಾಲ್ಟು ಇಲ್ಲಿ ನಾನು 1 ಟೀ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಈಗ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಖಾರ ಇನ್ನೂ ಬೇಕು ಅಂದರೆ ಚಿಲ್ಲಿ ಹಾಕ್ಕೊಂಡಿರ್ತೀವಲ್ಲ, ಅದು ಸಾಕಾಗಲ್ಲ ಅಂದರೆ ಸ್ವಲ್ಪ ರೆಡ್ ಚಿಲ್ಲಿ ಕೂಡ ಮಿಕ್ಸ್ ಮಾಡಿ ನೀವು ಹಾಕ್ಕೋಬೋದು. ಇದು ಚೆನ್ನಾಗಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಇದೇನು ತುಂಬ ಹೊತ್ತು ನೆನೆಯೋದಕ್ಕೆ ಬಿಡಬೇಕು ಅಂತ ಇಲ್ಲ. ಆ ರವೆ ನಾನು ದಪ್ಪ ರವೆ ಹಾಕ್ಕೊಂಡಿಲ್ಲ, ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಸಣ್ಣ ರವೆ ಇರುತ್ತಲ್ಲ, ಅದು ಹಾಕ್ಕೊಂಡಿರೋದು. ಬೇಕಾದರೆ ನೀವು ಸ್ವಲ್ಪ ದಪ್ಪ ಇರೋ ರವೆ ಇತ್ತು ಅಂದರೆ ಸ್ವಲ್ಪ ಅದನ್ನು ಮಿಕ್ಸಿ ಮಾಡಿ ಹಾಕ್ಕೋಬೋದು. ಇಲ್ಲಾಂದರೆ ಸ್ವಲ್ಪ ಹೊತ್ತು ನೆನೆಸ್ಬೇಕಾಗತ್ತೆ. ಇದು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಆಯಿಲ್ ಬಿಸಿಗೆ ಇಟ್ಕೊಳ್ಳೋಣ. ಅಷ್ಟು ನೆಂದರೆ ಸಾಕಾಗುತ್ತೆ. ಆಯಿಲ್ ಬಿಸಿಗೆ ಇಟ್ಕೊಳ್ಳೋ ಅಷ್ಟು ನೆಂದರೆ ಸಾಕು. ಈಗ ನಾನು ಪ್ಲೇಟ್ನ ಮುಚ್ಚಿ ಒಂದು 2 ನಿಮಿಷ ಬಿಡ್ತೀನಿ ಅಷ್ಟೇ, ಆಯಿಲ್ ಬಿಸಿ ಆಗೋವರೆಗೂ. ಇಲ್ಲಿ ನಾನು ಆಯಿಲ್ ಬಿಸಿಗೆ ಇಟ್ಕೊಂಡಿದ್ದೀನಿ, ಸ್ವಲ್ಪ ಬಿಸಿ ಆಗಲಿ.
ಈಗ ಒಂದ್ಸರಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಫಸ್ಟ್ ಒಂದ್ಸರಿ ಮಿಕ್ಸ್ ಮಾಡಿಟ್ಟಿದ್ವಲ್ಲ, ಇವಾಗ ಒಂದ್ಸರಿ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಮಾಡೋದು ನೋಡೋಣ. ನೀವು 2 ಥರನೂ ಮಾಡ್ಕೋಬೋದು. ನಾನಿಲ್ಲಿ ನಿಮ್ಗೆ ತೋರಿಸ್ತೀನಿ ಇದರಲ್ಲಿ ಯಾವ್ಯಾವ ರೀತಿ ಮಾಡ್ಕೋಬೋದು ಅಂತ. ಈಗ ಆಯಿಲ್ ಬಿಸಿ ಆಗಿದೆಯಾ ಅಂತ ನೋಡೋಣ. ಚೆನ್ನಾಗಿ ಬಿಸಿಯಾಗಿದೆ. ಈಗ ನಾನು ಈ ರೀತಿ ಉಂಡೆ ಮಾಡಿಕೊಂಡು ಇಲ್ಲಿ ಮಿಡಲಲ್ಲಿ ಹೋಲ್ ಮಾಡಿಕೊಂಡು ತೂತೊಡೆ ಥರ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ. ಈಗ ಆಯಿಲಲ್ಲಿ ಬಿಟ್ಕೊಳ್ಳೋಣ. ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ನಿಧಾನಕ್ಕೆ ಒಂದೊಂದು 2 ಬಿಟ್ಕೊಳ್ಳಿ. ತುಂಬ ಜಾಸ್ತಿ ಬಿಟ್ಕೊಳ್ಳೋಕೆ ಹೋಗಬೇಡಿ. ನೀವು ಬಾಣಲೆ ದೊಡ್ಡದಿಟ್ಟು ತುಂಬ ಆಯಿಲ್ ಇಟ್ಟಿದ್ರೆ ಮಾತ್ರ 4-5 ಹಾಕ್ಕೋಬೋದು. ಸೊ ನಾನು ಇಲ್ಲಿ ಚಿಕ್ಕದಾಗಿ ಇಟ್ಕೊಂಡಿರೋದ್ರಿಂದ ಒಂದು 2 ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ನೋಡೋಣ, ತಿರುಗಿಸಿ ಹಾಕ್ಕೊಳ್ಳೋಣ. ಒಂದು ಸೈಡ್ ಚೆನ್ನಾಗಿ ಇದಾಗಿದೆ. ಇನ್ನೊಂದು ಸೈಡ್ ತಿರುಗಿಸಿ ಹಾಕ್ಕೊಳ್ಳೋಣ. ಯಾವುದೇ ರೀತಿಯೂ ಅದು ಓಪನ್ ಆಗೋದಿಲ್ಲ, ಹಾಗೆ ನೀಟಾಗಿರುತ್ತೆ. ಈಗ ನೋಡಿ ಇದು ಆಗಿದೆ. ಇಷ್ಟ ಆದರೆ ಸಾಕಾಗುತ್ತೆ. ತೆಕ್ಕೊಂಬಿಡೋಣ. ತುಂಬ ಹೈ ಫ್ಲೇಮ್ ಇಟ್ಕೋಬೇಡಿ, ಮೀಡಿಯಂ ಫ್ಲೇಮ್ ಇಟ್ಕೊಂಡ್ರೆ ಚೆನ್ನಾಗಿ ಒಳಗಡೆದು ಕೂಡ ನೀಟಾಗಿ ಫ್ರೈ ಆಗುತ್ತೆ. ಇಲ್ಲ ಅಂದರೆ ಬೇಗನೆ ಮೇಲ್ಗಡೆ ಇರೋದು ಕಪ್ಪಗಾಗುತ್ತೆ, ಒಳಗಡೆ ಇರೋದು ಬೆಂದಿರೋದಿಲ್ಲ. ನೋಡಿ ಇದಾಗಿದೆ, ತೆಕ್ಕೊಂಬಿಡೋಣ. ಈಗ ಮತ್ತೆ ಸ್ವಲ್ಪ ಹಾಗೆ ಬಿಟ್ಕೊಳ್ಳೋಣ. ಇದು ಮಾಡುವಾಗ ಕೈಗೆ ಅಂಟುತ್ತೆ ಅಂದರೆ ನಿಮಗೆ ಒಂಚೂರು ಎಣ್ಣೆನ ಅಪ್ಲೈ ಮಾಡ್ಕೊಳ್ಳಿ ಕೈಗೆ. ಹಾಗೆ ನೀಟಾಗಿ ಉಂಡೆನ ಮಾಡ್ಕೊಳ್ಳಿ. ಈ ರೀತಿ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಆಮೇಲೆ ಒಂದು ಚಿಕ್ಕ ಹೋಲ್ನ ಮಾಡಿಕೊಂಡ್ರೆ ಮುಗೀತು. ಆನಿಯನ್ಸ್ ಎಲ್ಲ ಇರುತ್ತಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಕ್ರ್ಯಾಕ್ ಬಿಟ್ಕೊಂಡು ಹೋಗುತ್ತೆ. ಸ್ವಲ್ಪ ನೀವು ಪ್ರೆಸ್ ಮಾಡಿ ನಿಧಾನಕ್ಕೆ ಇದು ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಹೀಗೆ ಎಲ್ಲದನ್ನು ಮಾಡಿ ಇಟ್ಕೊಳ್ಳೋಣ. ಈಗ ನೋಡಿ ಎಲ್ಲದನ್ನು ಹೀಗೆ ಮಾಡ್ತಾಯಿದ್ದೀನಿ. ತುಂಬ ಕಲರ್ ಚೇಂಜ್ ಆಗಬೇಕಾ ಅಂತ ನೋಡ್ಕೊಳ್ಳಿ. ಜಾಸ್ತಿ ಮಾಡ್ಕೋಬೇಡಿ. ತುಂಬ ಸೀದೋಗೋ ಥರ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಇರೋದಿಲ್ಲ. ಇಷ್ಟ ಆದರೆ ಸಾಕಾಗುತ್ತೆ. ನೋಡಿ ಇಷ್ಟು ಬರಬೇಕು ಕಲರು. ಈಗ ಇದನ್ನು ತೆಕ್ಕೊಂಬಿಡೋಣ. ನೀವು ಆನಿಯನ್ಸು ಇದೆಲ್ಲ ಹಾಕಿರೋ ಕಾರಣಕ್ಕೆ ನೀವು ಯಾವಾಗ ಮಾಡಬೇಕು ತಿನ್ನಬೇಕು ಅಂತಿರೋ ಆ ಟೈಮಲ್ಲಿ ಅಷ್ಟೇ ಮಾಡ್ಕೋಬೇಕು. ಫಸ್ಟೇ ಮಾಡಿ ಇಟ್ಟು ಕಲಸಿಟ್ಬಿಟ್ಟು ಬೆಳಗ್ಗೆ ಮಧ್ಯಾಹ್ನ ಮಾಡೋಣ ಅಂದರೆ ಆಗಲ್ಲ. ಯಾಕೆಂದರೆ ನೀರಂಶ ಬಿಟ್ಕೊಂಡ್ಬಿಡುತ್ತೆ. ನಿಮಗೆ ಆನಿಯನ್ಸಲ್ಲಿ ನೀರಿರುತ್ತಲ್ವ, ಸೊ ಹಾಗಾಗಿ ಹಿಟ್ಟು ತೆಳುಗಾಗಿಬಿಡುತ್ತೆ. ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂಥ ಹಿಟ್ಟು. ಸೊ ಹಾಗಾಗಿ ಸ್ವಲ್ಪ ಆನಿಯನ್ನು ಹಾಕಿದಾಗ ಇಮಿಡಿಯೇಟಾಗಿ ಮಾಡ್ಕೋಬೇಕು. ಹಾಗೆ ಹಾಕುವಾಗ ಅಷ್ಟೇ ಒಂದಾದ್ಮೇಲೆ ಒಂದು ಹಾಕ್ಬೇಡಿ. ಒಂದು ಹಾಕಿ 1-2 ನಿಮಿಷ ಗ್ಯಾಪ್ ಕೊಟ್ಟು ಮತ್ತೆ ನೀವು ಹಾಕ್ಕೊಳ್ಳಿ. ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಈಗ ನಾವು ಇಷ್ಟೊತ್ತು ತೂತು ವಡೆ ಮಾಡೋದು ಹೇಗೆ ಅಂತ ನೋಡಿದ್ವಲ್ಲ. ಈಗ ನಾವು ಇದರಲ್ಲಿ ಮದ್ದೂರು ವಡೆ ಕೂಡ ಮಾಡ್ಕೋಬೋದು, ಹಾಗೆ ಮಂಗಳೂರು ವಡೆ ಕೂಡ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ 1 ಕಪ್ ಅಕ್ಕಿ ಇಟ್ಟಿದ್ರೆ ನೀವು 3 ರೀತಿಯಲ್ಲೂ ಮಾಡ್ಕೋಬೋದು. ಸ್ನ್ಯಾಕ್ಸ್ಗೆ ಸಂಜೆ ಟೈಮು, ಮಧ್ಯಾಹ್ನ ಊಟಕ್ಕಾಗಲಿ, ಸೈಡ್ ಡಿಶ್ ಆಗಲಿ, ಇಲ್ಲ ಸಂಜೆ ಮಕ್ಕಳು ಬರ್ತಾರೆ ಅಂದರೆ ಆ ಟೈಮಿಗಾದರೂ ಮಾಡಿಟ್ಕೊಂಡ್ಬಿಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ತೆಳುವಿಗೆ ಈ ರೀತಿ ಮಾಡಿಕೊಂಡು ಹಾಕ್ಕೊಂಡ್ರೆ ಮದ್ದೂರು ವಡೆ ಥರ ಆಗುತ್ತೆ. ಇದು ಸ್ವಲ್ಪ ಬೇಕಾದ್ರೆ ಕ್ರಂಚಿ ಮಾಡ್ಕೊಳ್ಳಿ ಲೈಟಾಗಿ, ಜಾಸ್ತಿ ಕ್ರಂಚಿ ಬೇಡ, ಸ್ವಲ್ಪ ಲೈಟಾಗಿ ಕ್ರಂಚಿ ಮಾಡ್ಕೋಬೋದು. ಈಗ ರೆಡಿಯಾಗಿದೆ. ನಾವು 1 ಕಪ್ಪು ರೈಸಿಂದ ಎಷ್ಟಾಗಿದೆ ನೋಡಿ. ಇದು ಮನೇಲಿ 5 ಜನ 6 ಜನ ತಿನ್ನೋರು ಅಷ್ಟಲ್ಲ, ಎಷ್ಟೊಂದು ಜನ ತಿನ್ಬೋದು. ಮನೇಲಿ ಒಂದು 10 ಜನ ಇದ್ದರೂ ತಿನ್ಬೋದು. ಊಟಕ್ಕೆ ಆಗಲಿ ಸಂಜೆ ಸ್ನ್ಯಾಕ್ಸಿಗಾಗಲಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇಷ್ಟ ಆಗಿದೆ. 1 ಕಪ್ ರೈಸಿಂದ ಇಷ್ಟೆಲ್ಲ ಆಗಿದೆ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಕೂಡ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಸೇವ್ ಮಾಡಿ ಇಟ್ಕೊಳ್ಳಿ, ನಿಮ್ಮ ಮನೆಯಲ್ಲೂ ಮಾಡಿ.